ಬಿಡದಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಸ್ ಜೀವನ್ ಬಾಬು, ಉಪಾಧ್ಯಕ್ಷರಾಗಿ ಕೆಪಿ ಬಾಲಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೋಮವಾರ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಎಸ್ ಜೀವನ್ ಬಾಬು, ಉಪಾಧ್ಯಕ್ಷರ ಸ್ಥಾನಕ್ಕೆ ಬಾಲಕೃಷ್ಣ ಹೊರತುಪಡಿಸಿ ಬೇರೆ ಯಾವ ನಿರ್ದೇಶಕರು ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಎಸ್ ಜೀವನ್ ಬಾಬು, ಉಪಾಧ್ಯಕ್ಷರಾಗಿ ಕೆಪಿ ಬಾಲಕೃಷ್ಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹಾರ ತುರಾಯಿಗಳನ್ನು ಹಾಕುವ ಮೂಲಕ ಸಿಹಿ ಹಂಚಿ ಸಂಭ್ರಮಿಸಿದರು. ಏನು ಈ ದಿನ ಬಿಡದಿ ರೈತ ಸೇವಾ ಸಂಘದಲ್ಲಿ ನನ್ನನ್ನು ಅಧ್ಯಕ್ಷ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಬಾಣ ಮತ್ತೆ ಅಪ್ಪಾಜಿಯವರು ಆದಿಯಾಗಿ ಎಲ್ಲ ಮುಖಂಡರುಗಳು, ಅನ್ಯತಾ ಭಾವಿಸಬಾರ್ದು, ಎಲ್ಲ ಲೀಡರ್ಗಳು ಸೇರಿಸಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಏನು ಇವತ್ತು ನಾನು ಆಯ್ಕೆ ಆಗಿದ್ದೀನೋ ಮುಂದಿನ ರೀತಿಯಲ್ಲಿ ಹೆಚ್ಚಿನ ಕೆಲಸ ನಮ್ಮ ಜವಾಬ್ದಾರಿ ಇದೆ. ಯಾಕಂದರೆ ಹೋದ ಬಾರಿ ನಾನು ಡೈರೆಕ್ಟರ್ ಆಗಿದ್ದೆ, ಈ ಬಾರಿ ಇದೆ ನಮ್ಗೆ ಹೆಚ್ಚಿನ ಅಂದರೆ ಅನುಭವ ಆಗಿದೆ. ಮುಂದೆ ಏನಪ್ಪ ಅಂದರೆ ನಮ್ಮಲ್ಲಿ ಇರೋದೇನಪ್ಪ ಅಂದರೆ ಇದು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಸಾಲ ಎಲ್ಲ ಒದಗಿಸೋದಂಥದ್ದು ನಮ್ದಿದೆ. ಹಂಗಾಗಿ ನಮ್ಮದು ಹೊಸ ಕಟ್ಟಡ ಮತ್ತು ಬೆಳೆ ಸಾಲ ಮುಖ್ಯವಾಗಿ ಏನಪ್ಪ ಅಂದರೆ ಇನ್ನೇನು ಮುಂಗಾರು ಬರ್ತಾ ಇದೆ. ನಮಗೆ ಜನಕ್ಕೆ ರೈತರಿಗೆ ಏನು ಬೇಕಂದರೆ ಯೂರಿಯಾ ಅಭಾವ ಆಗುತ್ತೆ, ಅದನ್ನು ಸ್ವಲ್ಪ ಕೊಟ್ಟರೆ ಅರ್ಧ ಕಮ್ಮಿ ಆಗುತ್ತೆ. ಹಂಗಾಗಿ ಎಲ್ಲ ನಮಗೆ ಏನಪ್ಪ ಅಂದರೆ ಈಗ ಎಲ್ಲ ಸೇರಿಕೊಂಡು ನಾವು 11 ಜನ ಅಲ್ಲ 12 ಜನ ಸೇರಿಕೊಂಡು ಎಲ್ಲ ಸಂಘ ರೈತರ ಪರವಾಗಿ ಕೆಲಸ ಮಾಡ್ತೀವಿ. ನಮಗೆ ಸಹಕಾರ ಕೊಡುವಂಥ ಎಲ್ಲ ಶೇಖಣ ಆದಿಯಾಗಿ, ನಟರಾಗಿ, ರಮೇಶಣ್ಣ ಮತ್ತು ಬ್ಯಾಟಪ್ಪಣ, ಭದ್ರಣ್ಣ ಎಲ್ಲರೂ ಆದಿಯಾಗಿ ಎಲ್ಲರೂ ಇದ್ದಾರೆ. ನಾವು ಒಬ್ಬರೇ ಇದಾಗಿಲ್ಲ. ಸಿಂಡಿಗೆ ಬರೋಕ್ಕೆ ಎಲ್ಲರೂ ಕಾರಣದಿಂದ ನನಗೆ ಎಲ್ಲರೂ ಧನ್ಯವಾದ ಹೇಳ್ತಾ, ಅದೇ ಆಗಿ ಅಪ್ಪಾಜಿಗೆ ಮತ್ತು ಬಾಣ ಇಬ್ಬರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನನ್ನ ಅಧ್ಯಕ್ಷ ಇದನ್ನು ಉಳಿಸ್ಕೋತೀನಿ, ಅವ್ರು ಮಾತು ಕೊಟ್ಟಾಗೆ ನಾನು ಎಲ್ಲ ಕೆಲಸ ಮಾಡಿ ಉಳಿಸ್ಕೋತೀನಿ. ಹಾಗೆಯೇ MP ಸಾಹೇಬರು ಮತ್ತು ದೊಡ್ಡ ಸಾಹೇಬ್ರನ್ನ ಮೀಟ್ ಮಾಡಬೇಕು, ಅವ್ರ ಹತ್ರನೂ ಹೋಗಿ ಆಶೀರ್ವಾದ ತಗೊಂಡು ಮುಂದಿನ ಹೆಚ್ಚಿನ ರೀತಿ ಕೆಲಸ ಮಾಡ್ತೀವಿ. ಬಿಡದಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಾನ್ಯ ಶ್ರೀ ಜೀವನ್ ಬಾಬುರವರು ಮತ್ತು ಉಪಾಧ್ಯಕ್ಷರಾಗಿ ಬಾಲಾಜಿ ಅವರು ಆಯ್ಕೆಯಾಗಿದ್ದಾರೆ. ಇವರ ಆಯ್ಕೆಗೆ ಸಹಕಾರ ನೀಡಿದಂತಹ ಬಾಲಣ್ಣವರು ಮತ್ತು ಸೇಮಲಿಂಗಪ್ಪಾಜಿಯವರು ಹಾಗೂ ನಮ್ಮ ಎಲ್ಲ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಏನು ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿದ್ದಾರೆ ಮತ್ತೆ ನಮ್ಮೆಲ್ಲ ನಿರ್ದೇಶಕರುಗಳು ರೈತರ ಪರವಾಗಿ ಕೆಲಸ ಮಾಡ್ಲಿ ಅಂತ ಹೇಳಿ ಅವರಿಗೆ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ. ಇಲ್ಲಿ ಯಾರು ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಅಧ್ಯಕ್ಷರು ಅವರಾಗಿದ್ದಾರೆ, ಮೊದಲು ಇವರಾಗಿದ್ದಾರೆ ಅನ್ನೋದು ಬೇಡ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನೀವು ಈ ಒಂದು ರೈತರ ಸೇವಾ ಸಹಕಾರ ಸಂಘವನ್ನ ರೈತ ಸ್ನೇಹಿಯಾಗಿ ರೈತರು ಇಲ್ಲಿ ಬಂದು ಹೋಗೋ ತರ ತಾವು ಮಾಡ್ಬೇಕು. ಏನು 50 ವರ್ಷಗಳಿಂದ ಯಾವುದೋ ಒಂದು ವರ್ಗದ ಕಪಿಮುಷ್ಟಿಯಲ್ಲಿ ಇದು ನಲ್ಗಿ ಹೋಗಿತ್ತು. ಇವತ್ತು ನೀವು ನೋಡ್ತಾ ಇದ್ರಿ ಈ ಬಿಲ್ಡಿಂಗ್ ಅವತಾರ ಯಾವ ತರ ಇದೆ ಅಂತ. ಮುಂದಿನ ದಿನಗಳಲ್ಲಿ ಬಾಲಣ್ಣವರು ಕೂಡ ಇದ್ರ ಪರವಾಗಿ ಏನು ಹೊಸ ಬಿಲ್ಡಿಂಗ್ ಕಟ್ಟೋದಂತದ್ದು, ರೈತರಿಗೆ ಸಾಲಗಳು ಕೊಡ್ತಕ್ಕಂಥದ್ದು, ಇದೆಲ್ಲ ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಹೊಸ ನಿರ್ದೇಶಕರ ಸಂಘ ಮಾಡುತ್ತೆ ಅಂತ ಹೇಳಿ ಅವರೆಲ್ಲರಿಗೂ ನಾನು ಎಲ್ಲರ ಮುಖಂಡರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ.